ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇಫ್ ಯು ಆರ್ ವಂಡರಿಂಗ್ ಏನಿದು ತಲೆ ಮೇಲೆ ಈ ತರದ ಕ್ಯಾಪ್ ಅಂತ, ನಮಗೆ ಮೈಸೂರು ಪೇಟ ಎಷ್ಟು ಶ್ರೇಷ್ಠ ಅಲ್ಲ ನಮ್ಮ ಸಂಸ್ಕೃತಿಗೆ, ಹಾಗೆ ಹಿಮಾಲಯನ್ ಕಲ್ಚರ್ ಅಲ್ಲಿ ಈ ಪಹಾಡಿ ಟೋಪಿ ಅನ್ನೋದು ವೆರಿ ಪಾಪ್ಯುಲರ್. ಅಲ್ಲಿನ ಹಳೆ ಕಾಲದ ಜನ ಅಥವಾ ನಮ್ಮ ಅಪ್ಪನ ಏಜ್ ಅವರೆಲ್ಲ ಇರ್ತಾರಲ್ವಾ, ಅವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಈ ಒಂದು ಕ್ಯಾಪ್ ಅನ್ನ ಹಾಕೊಳ್ತಾರೆ. ಸೊ ಇದನ್ನ ಹಾಕೊಳ್ಳೋಕೆ ಒಂದು ಕಾರಣ ಇದೆ. ನಾನು ಕೇದಾರನಾಥ ಟ್ರೆಕ್ ಅನ್ನ ಮುಗಿಸ್ಕೊಂಡು ಬಂದೆ. ಆ ದೇವಸ್ಥಾನದಲ್ಲಿ ಅವತ್ತು ಏನೆಲ್ಲ ಹಾಕಿದ್ದೆ ಅದನ್ನ ನಾನು ರೀಕ್ರಿಯೇಟ್ ಮಾಡಿ ಕೂತಿದ್ದೀನಿ ಇವತ್ತು. ಸೊ ದ್ಯಾಟ್ ಕೇದಾರನಾಥದ ಮಹಿಮೆ ಅನ್ನೋದು ಏನಿದೆ ಅದನ್ನ ನಾನು ಆ ದೇವಸ್ಥಾನದ ಆವರಣದಲ್ಲಿ ಕುತ್ಕೊಂಡು ಹೇಳ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಅಲ್ಲಿ ವೆದರ್ ಕಂಡೀಷನ್ ಇರಬಹುದು, ಬಂದಿರುವಂತಹ ಜನ ಇರಬಹುದು, ಅದ್ಯಾವುದು ಕೋಆಪರೇಟಿವ್ ಆಗಿ ಇಲ್ಲದೆ ಇದ್ದಿದ್ದಕ್ಕೆ ಅಲ್ಲೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಆರಾಮಾಗಿ ನಿಮ್ಮ ಮುಂದೆ ಹೇಳ್ತೀನಿ, ಅದೇ ಒಂದು ಇಮೋಷನ್ ನ ಜೊತೆಗೆ. ಅಂಡ್ ಕೇದಾರನಾಥ ಟ್ರೆಕ್ಕಿಂಗ್ ಅನ್ನ ಮಾಡಿ ಆದ್ಮೇಲೆ ದೇವರ ದರ್ಶನ ಎಷ್ಟು ಅತ್ಯದ್ಭುತವಾಗಿತ್ತು ಅನ್ನೋದನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸೌಮ್ಯ ಕೃಷ್ಣ ಹೆಗ್ಡೆಯಲ್ಲಿ ಈಗಾಗಲೇ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ನಮ್ಗೆ ಒಂದು ಸ್ಪೆಷಲ್ ದರ್ಶನದ ಭಾಗ್ಯ ಅನ್ನೋದು ಸಿಕ್ಕಿತ್ತು. ಅದೆಲ್ಲದರ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಥವಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನ ಹಾರ್ಟ್ಗೆ ಕ್ಲೋಸ್ ಆಗಿರೋದನ್ನ ಆಲ್ರೆಡಿ ಶೇರ್ ಮಾಡಿದೀನಿ. ಥಂಬ್ನೇಲ್ ರೆಫರೆನ್ಸ್ಗೆ ಯಾರು ನೋಡಿಲ್ಲ ಅದನ್ನ ಮಿಸ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸೊ ಈ ಕೇದಾರನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಚಾರ ನಾವು ವಿಜ್ಞಾನಕ್ಕೆ ಸವಾಲು ಅಂತ ಹೇಳ್ಬಹುದು, ನಂಬೋಕೆ ಕಷ್ಟ ಅಂತ ಹೇಳ್ಬಹುದು, ಅಥವಾ ನಮ್ಮ ಸನಾತನ ಸಂಸ್ಕೃತಿಯ ನಂಬಿಕೆ ಅಂತ ಹೇಳ್ಬಹುದು. ಜನರಿಂದ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಿದುಕೊಂಡು ಬಂದಂತಹ ಆಸ್ಥೆ ಅಂತ ಕರಿಬಹುದು, ಹಾಗೆ ಕೆಲವೊಂದಷ್ಟು ಪೌರಾಣಿಕ ಹಿನ್ನೆಲೆ ಅಂತ ಕರಿಬಹುದು. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ವೆರಿ ಪಾಪ್ಯುಲರ್ ಆಗಿರೋ ಮೂರು ನನಗೇನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆ ಮಾಹಿತಿಯನ್ನ ಈ ಒಂದು ಸನಾತನ ಕಥನದ ಎಪಿಸೋಡ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಕೇದಾರನಾಥ ಎಷ್ಟೋ ಸಾವಿರ ವರ್ಷಗಳ ಹಿಂದೆ, 5,000 ವರ್ಷ ಅಂತ ಹೇಳ್ತಾರೆ ಕೆಲವು ಜನ, ಇನ್ನು ಕೆಲವರು ಅದಕ್ಕಿಂತನೂ ಹಳೇದು ಅದು ಅಂತ ಹೇಳ್ತಾರೆ. ಕಾರ್ಬನ್ ಡೇಟಿಂಗ್ ಅನ್ನ ಯಾವಾಗ 2013 ಅಲ್ಲಿ ಪ್ರಳಯ ಬಂತಲ್ಲ, ಆ ಪ್ರಳಯ ಬಂದಾದ್ಮೇಲೂ ಅಷ್ಟು ಮಜಬೂತಾಗಿ ದೇವಸ್ಥಾನ ನಿಂತಿದೆ ಅಂತಂದ್ರೆ ಇದರ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಏನಿದೆ, ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಕರೀತಾರೆ, ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಸುಮಾರು 5,000 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂತ ಅಂದಾಜು ಮಾಡಿದ್ದಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಇದು ಪಾಂಡವರ ಕಾಲದಲ್ಲಿಯೂ ಇತ್ತು, ಆವಾಗ್ಲೂ ದೇವಸ್ಥಾನ ಇತ್ತು. ಆದ್ರೆ ಶಂಕರಾಚಾರ್ಯರು ಇದಕ್ಕೆ ಒಂದು ಸ್ಟ್ರಕ್ಚರಲ್ ಥೀಮ್ ಅನ್ನ ಕೊಟ್ರು. ಜ್ಯೋತಿರ್ಮಠವನ್ನ ಸ್ಥಾಪನೆ ಮಾಡಾದ್ಮೇಲೆ ಇದು ನಮ್ಮ ಅತ್ಯಂತ ಶ್ರೇಷ್ಠ ತೀರ್ಥ ಕ್ಷೇತ್ರಗಳಲ್ಲಿ ಒಂದು ಅಂತ ಕರೆಸ್ಕೊಳ್ತು ಅಂತ ಹೇಳಲಾಗತ್ತೆ. ಹಾಗೆ ಪಂಚಕೇದಾರ, ಈ ಪಂಚಕೇದಾರ ಅನ್ನುವಂಥದ್ದು ಪಾಂಡವರ ಪ್ರತೀಕ ಅಂತ ಕೂಡ ಹೇಳಲಾಗತ್ತೆ. ಈ ಪಾಂಡವರಿಗೂ ಕೇದಾರನಾಥಕ್ಕೂ ಏನ್ ಸಂಬಂಧ, ಹಾಗೆ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಬೇರೆ ಎಲ್ಲೆಲ್ಲೆಲ್ಲ ಶಿವನನ್ನ ನಾವು ಪೂಜೆ ಮಾಡ್ತೀವಿ, ಯಾವ ಆಕಾರದಲ್ಲಿ ಪೂಜೆ ಮಾಡ್ತೀವಿ, ಅದಕ್ಕೂ ಇಲ್ಲಿರುವಂತಹ ಸ್ವಯಂಭುಗೂ ಸಾಮಾನ್ಯವಾಗಿ ಶಿವಲಿಂಗ ಆದ ತಕ್ಷಣ ನಮ್ಮ ಕಣ್ಣು ಮುಂದೆ ಒಂದು ಆಕೃತಿ ಬರುತ್ತೆ. ಆದ್ರೆ ಆ ಆಕೃತಿಗೆ ತುಂಬಾ ವಿಪರೀತವಾಗಿರೋ ರೀತಿಯಲ್ಲಿ ಇಲ್ಲಿನ ಶಿವಲಿಂಗವನ್ನ ನಾವು ಪೂಜೆ ಮಾಡ್ತೀವಿ, ಅದನ್ನ ಸ್ವಯಂಭು ಅಂತ ಕರಿತೀವಿ. ಅದು ನೋಡೋಕೆ ನಂದಿಯ ಉಬ್ಬಿರತ್ತಲ್ವಾ, ಏನು ಬೆನ್ನಿನ ಮೇಲೆ ಉಬ್ಬಿರುತ್ತಲ್ವಾ, ಬಸವನ ಬೆನ್ನಿನ ಮೇಲೆ ಇರೋ ಉಬ್ಬಿನ ಹಾಗೆ ಈ ಒಂದು ಲಿಂಗ ಅನ್ನೋದು ತಾನೇ ಹುಟ್ಟುಕೊಂತು ಅನ್ನುವಂತಹ ಪ್ರತೀತಿ ಹಿಂದೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಪೌರಾಣಿಕ ಕಥೆ ಇದೆ. ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗ್ದಾದ್ಮೇಲೆ ಅದೆಷ್ಟೇ ಮರಿಬೇಕು ಅಂತ ಅನ್ಕೊಂಡ್ರೂ ಕೂಡ ತಮ್ಮ ದಾಯಾದಿಗಳೇ ಆಗಿರ್ತಾರಲ್ವ ಪಾಂಡವರಿಗೆ, ಕೌರವರನ್ನ ಕೊಂದಿರುವಂತಹ ನೋವು ಅನ್ನೋದು, ಆ ಗಿಲ್ಟ್ ಅನ್ನೋದು ಹೋಗೋದಿಲ್ಲ. ಅದು ಕೂಡ ಯುಧಿಷ್ಠಿರನಿಗೆ. ಅವಾಗ ಅವರು ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಏನ್ ಮಾಡೋದು, ನಂಗೆ ಇದು ಏನ್ ಮಾಡಿದ್ರು ಈ ಗಿಲ್ಟಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಶಿವನನ್ನ ಕುರಿತು ಪ್ರಾರ್ಥನೆ ಮಾಡಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಶಿವನನ್ನ ಹುಡುಕೊಂಡು ಇವರು ವಾರಣಾಸಿ ಕಡೆ ಹೊರಡ್ತಾರೆ ಪಾಂಡವರು. ಆದ್ರೆ ಇಲ್ಲಿ ಒಂದು ನನ್ಗೆ ಈ ಕಾಂಟೆಕ್ಸ್ಟ್ ಇನ್ನು ಕ್ಲಿಯರ್ ಇಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಯ್ತಾ. ಶಿವನಿಗೆ ಈ ಗೋತ್ರ ಹತ್ಯೆ ಅಂತ ಏನ್ ಕರೀತಾರಲ್ವಾ, ಅಂದ್ರೆ ತಮ್ಮದೇ ಗೋತ್ರದವರನ್ನ ಹತ್ಯೆ ಮಾಡಿದ್ದಾರೆ, ಜೊತೆಗೆ ತಮ್ಮ ಗುರುವನ್ನ ಬ್ರಾಹ್ಮಣ ಹತ್ಯೆ ಅನ್ನೋದು ಏನಾಗಿರತ್ತೆ ಪಾಂಡವರಿಂದ, ಆ 2 ಅಪರಾಧವನ್ನ ಕ್ಷಮಿಸೋಕೆ ಮನಸ್ಸಿರೋದಿಲ್ಲ ಅಂತ ಮಾಹಿತಿ. ನನಗೆ ಇಲ್ಲಿ ಅರ್ಥ ಆಗದಿರೋ ಕಾಂಟೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಶಿವ ಏನು ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಅಲ್ಲ, ಯಾಕೆ ಅವರ ಸಂಹಾರ ಅನಿವಾರ್ಯ ಆಗಿತ್ತು ಅನ್ನೋದು ಗೊತ್ತಿದೆ. ಹಾಗೆ ಶಿವನನ್ನ ನಾವು ದ ಲಾರ್ಡ್ ಆಫ್ ಡಿಸ್ಟ್ರಕ್ಷನ್ ಅಂತ ಕರೆಯುವಾಗ ಅವನ ಕೆಲಸವನ್ನ ಯಾರು ಮಾಡಿದಾರೋ ಆಲ್ರೆಡಿ ಅದನ್ನ ಡಿನೈ ಮಾಡ್ತಾನೆ ಅಥವಾ ಅಂತವರನ್ನ ಕ್ಷಮೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಅನ್ನೋದ್ರ ಲಾಜಿಕ್ ನನ್ಗೆ ಅರ್ಥ ಆಗ್ಲಿಲ್ಲ, ಕಾಂಟೆಕ್ಸ್ಟ್ ನನ್ಗೆ ಅರ್ಥ ಆಗ್ಲಿಲ್ಲ. ಬಟ್ ಕಥೆ ಇದು.
ಹಾಗಾಗಿ ಶಿವ ಅವರಿಗೆ ವಾರಣಾಸಿಯಲ್ಲಿ ತನ್ನ ದರ್ಶನವನ್ನ ಕೊಡೋದಿಲ್ವಂತೆ ಪಾಂಡವರಿಗೆ. ಆಮೇಲೆ ಶಿವನನ್ನ ಹುಡುಕೊಂಡು, ಶಿವ ಅಂತಂದ್ರೆ ಹಿಮಾಲಯ, ಆ ಹಿಮಾಲಯದ ಕಡೆ ಹೊರಡ್ತಾರೆ. ಹಿಮಾಲಯದ ಕಡೆ ಹೊರಡ್ತಾ ಇರ್ಬೇಕಿದ್ರೆ ಗುಪ್ತ ಕಾಶಿ ಅನ್ನೋ ಕಡೆ ಭೀಮನಿಗೆ ಒಂದಷ್ಟು ಗುಂಪಲ್ಲಿ ಬಸವ ಇರುತ್ತಲ್ವಾ, ಆ ಬಸವ ಗುಂಪು ನೋಡ್ಬಿಟ್ಟು ಬಾಕಿ ಎಲ್ಲ ಬಸವನಿಗೂ ಒಂದು ಬೃಹದಾಕಾರದ ಬಸವನಿಗೂ ಏನೋ ಡಿಫ್ರೆನ್ಸ್ ಇದೆ, ಇದೇನೋ ವಿಶೇಷವಾಗಿದೆ ಅಂತ ಅನುಮಾನ ಬರುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಭೀಮ ಆ ಬಸವ, ಯಾವ ಬಸವನ ಮೇಲೆ ಇದೇನೋ ವಿಶೇಷವಾಗಿದೆ ಅಂತ ಡೌಟ್ ಬರುತ್ತೆ, ಅದನ್ನ ಹಿಡಿಯಕ್ಕೆ ಹೋಗ್ತಾನೆ. ಆದ್ರೆ ನಂದಿಯ ರೂಪವನ್ನ ತಾಳಿದ್ದಂತಹ ಶಿವ ಭೂಮಿಯ ಒಳಗಡೆ ಇಳಿಯೋಕೆ ಶುರು ಮಾಡ್ತಾನೆ. ಹಾಗೆ 5 ಕಡೆ ಅವನ ದೇಹದ ವಿವಿಧ, ಅಂದ್ರೆ ನಂದಿಯ ಆಕಾರದಲ್ಲಿ ಯಾವಾಗ ಇದ್ದ ನಮ್ಮ ಶಿವ ಪಾಂಡವರಿಗೆ ನಾನು ದರ್ಶನ ಕೊಡೋದಿಲ್ಲ ಅಂತ ಅವನು ಬಸವನ ರೂಪವನ್ನ ಧರಿಸಿರ್ತಾನೆ. ಭೀಮನ ಕೈಯಿಂದ ತಪ್ಪಿಸ್ಕೊಂಡು ಭೂಮಿಯ ಒಳಗಡೆ ಹೋಗ್ತಾ ಇರ್ಬೇಕಿದ್ರೆ ಮತ್ತೆ ಅವನು ಪ್ರಕಟಗೊಂಡಿದ್ದು ಪಂಚಕೇದಾರದಲ್ಲಿ. ಅವನ ದೇಹದ ವಿವಿಧ ಭಾಗಗಳನ್ನ ಪಂಚಕೇದಾರ ಅಂತ, ಎಲ್ಲಿ ಈ ಗೂಳಿಯ ಉಬ್ಬಿರುತ್ತಲ್ವಾ, ಬಸವನ ಉಬ್ಬು ಅಂತ ಏನಿರತ್ತೆ, ಆ ಬೆನ್ನಿನ ಭಾಗ ಕಾಣಿಸ್ಕೊಂಡ್ತೋ ಅದನ್ನ ಕೇದಾರನಾಥ ಅಂತ ಕರಿತೀವಿ. ಎಲ್ಲಿ ಬಾಹುಗಳು ಕಾಣಿಸ್ಕೊಂಡ್ತವೋ ಅದನ್ನ ತುಂಗಾನಾಥ ಅಂತ ಕರಿತೀವಿ. ಎಲ್ಲಿ ಕೂದಲುಗಳು ಕಾಣಿಸ್ಕೊಂಡ್ತು ಅದನ್ನ ಕಲ್ಪೇಶ್ವರ ಅಂತ ಕರಿತೀವಿ. ಎಲ್ಲಿ ಮಧ್ಯ ಭಾಗ ಅದನ್ನ ಮಧ್ಯ ಮಹೇಶ್ವರ ಅಂತ ಕರಿತೀವಿ. ಹಾಗೆ ಯಾವ ಕಡೆ ಮುಖ ಪ್ರಕಟಗೊಂಡೋ ಅದನ್ನ ರುದ್ರನಾಥ ಅಂತ ಕರೀತಾರೆ. ಇದೈದನ್ನ ಪಂಚಕೇದಾರ ಅಂತ ಇವತ್ತೂ ಕೂಡ ನಾವು ಅಲ್ಲಿ ವಿಸಿಟ್ ಮಾಡಬಹುದು, ಪೂಜೆ ಮಾಡಬಹುದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪಂಚಕೇದಾರದ ಅಸ್ತಿತ್ವವು ಸೇರಿದ ಹಾಗೆ ಕೇದಾರನಾಥದಲ್ಲಿ ಸ್ವಯಂಭೂ ಲಿಂಗ ಅನ್ನೋದು ಸಾಮಾನ್ಯ ಲಿಂಗದ ರೂಪದಲ್ಲಿ ಯಾಕಿಲ್ಲ, ಬದಲಾಗಿ ನಂದಿಯ ಆ ಬೆನ್ನಿನ ಉಬ್ಬಿರುತ್ತಲ್ವಾ ಆ ಆಕಾರದಲ್ಲಿ ಯಾಕಿದೆ ಅನ್ನೋದಕ್ಕೆ ಇದೊಂದು ಪೌರಾಣಿಕ ಹಿನ್ನೆಲೆ. ಇದರ ಜೊತೆಗೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಅನ್ಸಿದ್ಯೇನಪ್ಪಾ ಅಂತಂದ್ರೆ, ನಮ್ಗೆಲ್ರಿಗೂ ಗೊತ್ತಿದೆ ಕೇದಾರನಾಥ ದೇವಸ್ಥಾನ ತೆರೆದಿರೋದು ಬರೀ 6 ತಿಂಗಳು. ಯಾಕೆಂತಂದ್ರೆ ಅಲ್ಲಿನ ವೆದರ್ ಕಂಡೀಷನ್ ಅಷ್ಟು ಎಕ್ಸ್ಟ್ರೀಮ್ ಇರುತ್ತೆ. ಇನ್ನು ಕೆಲವು ಜನ ಹೇಳೋ ಪ್ರಕಾರ ಯಾವಾಗ ಈ ಭೂಮಿಯ ಮೇಲೆ ಸ್ಮಾಲ್ ಐಸ್ ಏಜ್ ಅನ್ನೋದು ಶುರುವಾಗಿತ್ತು, 400ಕ್ಕೂ ಅಧಿಕ ವರ್ಷಗಳ ಕಾಲ ಈ ಕೇದಾರನಾಥ ದೇವಸ್ಥಾನ ಅನ್ನೋದು ಭೂಮಿಯ ಒಳಗಡೆ ಹುಟ್ಕೊಟ್ಟಿತ್ತಂತೆ. ಹಿಮಗಳ ಮಧ್ಯದಲ್ಲಿ ಇದ್ರೂ ಕೂಡ ದೇವಸ್ಥಾನಕ್ಕೆ ಇವತ್ತಿಗೂ ಕೂಡ ಡ್ಯಾಮೇಜ್ ಆಗಿಲ್ಲ ಅಂತಂದ್ರೆ ಯು ಕಾಲ್ ಇಟ್ ಆಸ್ ಆರ್ಕಿಟೆಕ್ಚರಲ್ ಮಾರ್ವೆಲ್ ಆರ್ ಸಮಥಿಂಗ್ ದಟ್ ವಿ ಡೋಂಟ್ ನೋ. ಸೈನ್ಸ್ಗೆ ಸವಾಲು ಅಂತ ಹೇಳಿ ಅಥವಾ ನಮಗೆ ಗೊತ್ತಿಲ್ಲದ ಸೈನ್ಸ್ ಅಂತ ಹೇಳಿ ಇವತ್ತಿಗೂ ಆ 2013ರ ನಂತರ ಏನು ಆ ಭೀಮಶಿಲೆ ಅಂತ ನಾವು ಪೂಜೆ ಮಾಡ್ತೀವಲ್ವಾ, ಆ ಕಲ್ಲು ಅಲ್ಲಿಗೆ ಅಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ ಬಂದ್ ಬಿತ್ತು, ಸೊ ದ್ಯಾಟ್ ಬರ್ತಾ ಇದ್ದಂತಹ ಜಲಪ್ರಳಯ ಅನ್ನೋದು 2 ದಿಕ್ಕಿಗೆ ಡಿವೈಡ್ ಆಗ್ಬಿಟ್ಟು ದೇವಸ್ಥಾನದ ಮೂಲಕ ಹಾದು ಹೋಗುತ್ತೆ ವಿನಃ ದೇವಸ್ಥಾನವನ್ನ ಸರ್ವನಾಶ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದಿದೆ ಅಲ್ಲ. ಇಂಥದ್ದನ್ನೇ ನಾವು ಚಮತ್ಕಾರ ಅಂತ ಕರಿತೀವಿ. ನಮ್ಮ ಹತ್ರ ಹೇಳಕ್ ಸಾಧ್ಯ ಇಲ್ಲ, ಲಾಜಿಕ್ ಅನ್ನ ಹೆಂಗ್ ಹುಡುಕ್ಬೇಕು ಗೊತ್ತಾಗೋದಿಲ್ಲ. ಇದು 2ನೇದಾದ್ರೆ ಆ ಭೀಮಶಿಲೆಯ ಚಮತ್ಕಾರ ಅನ್ನೋದು ಏನಿದೆ ಅಲ್ವಾ, ಇವತ್ತಿಗೂ ಅದು ನೀವು ನಂಬಿಕೆ ಯಾರಿಗಿರತ್ತೆ ಅವರಿಗೆ ಅದು ದೇವರೇ ಮಾಡಿದ್ದು ಅನ್ನೋದಾದ್ರೆ, ಇನ್ನೂ ಕೆಲವೊಬ್ಬರಿಗೆ ಅದು ಅಂದ್ರೆ ಆ ಕೋ ಇನ್ಸಿಡೆನ್ಸ್ ಅನ್ನೋದು ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಕೆಲವು ಸರ್ತಿ ಅಂತಂದ್ರೆ ದರ್ ಇಸ್ ನಥಿಂಗ್ ಕಾಲ್ಡ್ ಕೋ ಇನ್ಸಿಡೆನ್ಸ್. ನನ್ನ ಪ್ರಕಾರ ನಮಗೆ ಅದರ ಲಾಜಿಕ್ ಆ ಟೈಮಲ್ಲಿ ಗೊತ್ತಿರೋದಿಲ್ಲ ಅಷ್ಟೇ. ಬಟ್ ನಂಬಿಕೆ ಇರೋರಿಗೆ ಕಲ್ಲಲ್ಲೂ ಕೂಡ ದೇವರು ಕಾಣಿಸ್ತಾನೆ, ಯಾರಿಗೆ ನಂಬಿಕೆ ಇಲ್ವೋ ಅವರಿಗೆ ದೇವರು ಕೂಡ ಕಲ್ಲಾಗಿ ಕಾಣಿಸ್ತಾನೆ ಅಂತ ಹೇಳ್ಬಹುದು. ಈ 2ನೇ ಮಿರಾಕಲ್ ಅಥವಾ 2ನೇ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ 2013ರಲ್ಲಿ 6000ಕ್ಕೂ ಜನ ಆ ಜಲಪ್ರಳಯದಲ್ಲಿ ತೇಲ್ಕೊಂಡು ಹೋದ್ರು, ಆಸ್ತಿ ಪಾಸ್ತಿ ನಷ್ಟ ಆಯ್ತು. ಆ ಗುಡ್ಡ ಇದೆ ಅಲ್ಲ, ಇವತ್ತಿಗೂ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದು, ಕೇದಾರನಾಥಕ್ಕೆ 2013ಕ್ಕಿಂತ ಮುಂಚೆ ಬೇರೆ ರೂಟ್ ಇತ್ತು ಕಾಲ್ನಡಿಗೆಯಲ್ಲಿ, ಇವಾಗ ಇನ್ನು ಜಾಸ್ತಿ ನೋಡ್ಕೊಂಡು ಹೋಗ್ಬೇಕು ಬಿಕಾಸ್ ಆಫ್ ದಟ್ ಪ್ರಳಯ. ಅಂದ್ರೆ ಇಷ್ಟರ ಮಟ್ಟಿಗೆ ನ್ಯಾಚುರಲ್ ಡಿಸ್ಟ್ರಕ್ಷನ್ ಅನ್ನೋದು ನಡೆದ್ರು, ನ್ಯಾಚುರಲ್ ಕಿಲಾಮಿಟಿ ಅನ್ನೋದು ನಡೆದ್ರು ಕೂಡ ಒಂದು ದೇವಸ್ಥಾನವನ್ನ ಅಲ್ಲಾಡ್ಸಕ್ಕೂ ಕೂಡ ಆಗ್ಲಿಲ್ಲ ಅಂತಂದ್ರೆ ನಮ್ಮ ನಂಬಿಕೆಯನ್ನ ಕೆಲವು ಸತಿ ನಾವು ಗಟ್ಟಿಗೊಳಿಸ್ಲೇಬೇಕಾಗತ್ತೆ. ನಾವು ಏನನ್ನ ನಂಬಲ್ಲ ಅಂತ ಹೇಳ್ತೀವಿ ಅದನ್ನ ಕೆಲವು ಸತಿ ಎಕ್ಸ್ಪ್ಲೇನ್ ಮಾಡಕ್ ಆಗದೇ ಇರುವಂತಹ ಒಂದು ಫ್ರೇಮ್ ಅಲ್ಲಿ ಇರ್ತೀವಿ, ಲೂಪ್ ಅಲ್ಲಿ ಇರ್ತೀವಿ ಅಂತ ಹೇಳ್ಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ನನ್ಗೆ ಇಲ್ಲ ಅನ್ಸಿದ್ದು, ಹೇಳಿದೆ ಅಲ್ವಾ 6 ತಿಂಗಳು ಇದು ಕ್ಲೋಸ್ ಆಗಿರುತ್ತೆ. ಕೆಲವೊಬ್ಬರ ನಂಬಿಕೆ ಪ್ರಕಾರ 6 ತಿಂಗಳು ಮನುಷ್ಯರು ಇದನ್ನ ಪೂಜೆ ಮಾಡ್ತಾರೆ, ಇನ್ನು 6 ತಿಂಗಳು ಶಿವ ಅಂತಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ನಾವು ದೇವ್ರು ಅಂತ ಹೇಳೋದಿಲ್ಲ. ಈ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಂದು ಚರಾಚರಗಳಿಗೆ ಅವನು ದೇವ. ಹಾಗಾಗಿ ಈ ಕಿಂಕರರಿರಬಹುದು, ಗಂಧರ್ವರಿರಬಹುದು, ಯಾರು
ನಮಗಿಂತ ಒಂದ್ ಸ್ವಲ್ಪ ಹೈಯರ್ ಡೈಮೆನ್ಷನ್ ಅಂತ ಏನ್ ಕರಿತೀವಿ, ಅದಕ್ಕೆ ಸೇರಿರುವಂತಹ ಜೀವಿಗಳು ಕೂಡ ಬಂದು ಮಹಾದೇವನನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿಯೇ 6 ತಿಂಗಳ ನಂತರ ಯಾವಾಗ ಅಕ್ಷಯ ತೃತೀಯಾದ ದಿನ ಈ ದೇವಸ್ಥಾನದ ಬಾಗಿಲನ್ನ ತೆರೀತಾರೆ, ಆವಾಗ್ಲೂ ಕೂಡ ಯಾರೋ ಪೂಜೆ ಮಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಪೂಜೆಯ ಘಮ ಅನ್ನೋದು ಇರುತ್ತೆ. ಕೆಲವು ಸತಿ ಅಖಂಡ ಜ್ಯೋತಿ ಅನ್ನೋದೇನಿದೆ ಅದು ಉರಿತಾನೆ ಇರುತ್ತೆ. ಅಂದ್ರೆ ಫ್ರೆಶ್ ಆಗಿ ಯಾರೋ ಬಂದು ಎಣ್ಣೆ ಹಾಕಿದ್ದಾರೆ, ತುಪ್ಪ ಹಾಕಿದ್ದಾರೆ ಅದಕ್ಕೆ ಅನ್ನುವಷ್ಟರ ಮಟ್ಟಿಗೆ. ಕೆಲವೊಂದಷ್ಟು ಚಮತ್ಕಾರಗಳು ಅನ್ನೋದೇನಿದೆ ಅಲ್ವಾ, ಅದನ್ನ ಜನ ನಂಬುತ್ತಾರೆ. ಹಿಂಗಿದ್ದೇ ಒಂದು ಕಥೆ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ವರ್ಷದ ಹಿಂದೆ, ಅವಾಗೆಲ್ಲ ಈಗ ಇದ್ದಷ್ಟು ಕಾಲುದಾರಿಯಲ್ಲಿ ಕೂಡ ವ್ಯವಸ್ಥೆ ಇರಲಿಲ್ಲ, ತುಂಬಾ ಕಷ್ಟ ಪಟ್ಕೊಂಡು ಕೇದಾರನಾಥ ದೇವಸ್ಥಾನವನ್ನ ಹತ್ತಿ ಎಷ್ಟೋ ತಿಂಗಳಿಂದ ಕಾಲ್ನಡಿಗೆ ಎಲ್ಲ ಮಾಡಿ ಕಷ್ಟಪಟ್ಟು ಇನ್ನೇನು ದೇವಸ್ಥಾನಕ್ಕೆ ಬಂದು ತಲುಪಿ ಶಿವನ ದರ್ಶನವನ್ನ ಪಡಿಬೇಕು ಅಂತ ಆಗಿರತ್ತೆ. ಆದ್ರೆ ಅವತ್ ಏನಾಗಿರುತ್ತೆ ಅಂತಂದ್ರೆ, ಅದೇ ಕಟ್ಟ ಕಡೆಯ ದಿನ, ಅಂದ್ರೆ ಯಾವಾಗ ವಿಂಟರ್ ಅಲ್ಲಿ ಕ್ಲೋಸ್ ಮಾಡ್ತಾರೆ, ಲಾಸ್ಟ್ ಡೇ ಬಂದಿರ್ತಾನೆ. ಅವನು ಬರೋಷ್ಟೊತ್ತಿಗೂ ಪೂಜಾರಿಗಳು ಆ ದೇವಸ್ಥಾನದ ಬೀಗವನ್ನ ಭದ್ರಗೊಳಿಸೋದಕ್ಕೂ ಸರಿಯಾಗತ್ತೆ ಸಮಯ. ಅವನು ತುಂಬಾ ಬೇಡ್ಕೊಳ್ತಾನೆ, ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ಎಷ್ಟೋ ತಿಂಗಳಿಂದ ನಡೀತಾ ಇದ್ದೀನಿ, ಒಂದು ಸರ್ತಿ ನನ್ಗೆ ಅವಕಾಶ ಕೊಟ್ಬಿಡಿ, ನಾನು ನೋಡ್ಬಿಡ್ತೀನಿ, ಆಮೇಲೆ ನೀವು ಬಾಗ್ಲು ಹಾಕಿ ನಾನು ವಾಪಸ್ ಹೋಗ್ಬಿಡ್ತೀನಿ, ಮತ್ತೇನು ಕೇಳ್ಕೊಳಲ್ಲ ಅಂತ ಹೇಳ್ತಾನೆ. ಆದ್ರೆ ಪೂಜಾರಿಗಳು, ಇಲ್ಲಪ್ಪ, ಇದು ಯಾವ ಟೈಮ್ಗೆ ಬಂದ್ ಮಾಡ್ಬೇಕಂತ ಇದೆಯೋ ಆ ಟೈಮ್ ನಾನು ಬಂದ್ ಮಾಡ್ತಾ ಇದ್ದೀನಿ, ನನಗೆ ಕ್ಷಮಿಸ್ಬಿಡು, 6 ತಿಂಗಳ ನಂತರ ಮತ್ತೆ ಬಾ, ನಿನ್ಗೆ ದರ್ಶನ ಕೊಡ್ತಾನೆ ಶಿವ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರೆ. ಈ ಮನುಷ್ಯ ಅವಾಗ ಆಲೋಚನೆ ಮಾಡ್ತಾನೆ, ಅದ್ ಏನೇ ಆಗ್ಲಿ ನಾನು ಸತ್ರು ಪರವಾಗಿಲ್ಲ, ನನ್ಗೆ ದರ್ಶನ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ದೇವಸ್ಥಾನದ ಹೊರಗಡೆನೆ ಕುತ್ಕೊಂಡ್ಬಿಡ್ತಾನೆ. ರಾತ್ರಿ ಆಗ್ತಾ ಇದ್ದಾಗೆ ತುಂಬಾ ಚಳಿ ಆಗುತ್ತೆ. ಅವಾಗ ಅಲ್ಲಿ ಒಬ್ಬ ಅಘೋರಿ ಬಾಬಾ ಬಂದು ಬೈಯಕ್ಕೆ ಶುರು ಮಾಡ್ತಾನೆ ಅವನನ್ನ. ಏನು ನಿನ್ಗೆ ಅರ್ಥ ಆಗಲ್ವಾ, ಇಲ್ಲಿ ಈ ರೀತಿಯಾಗಿರುವಂತಹ ಹವಾಮಾನ ಇದೆ, ಸತ್ತೋಗ್ತೀಯಾ ನೀನು ಈ ಚಳಿಯಲ್ಲಿ, ಮೈ ಕೊರಿಯೋದಲ್ಲ ನೀನು, ಇಲ್ಲಿ ಇದ್ರೆ ನೀನು ಉಸಿರಾಡ್ತಾ ಯಾವಾಗ ನಿನ್ನ ಉಸಿರು ನಿಂತು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಚಳಿ ಜಾಸ್ತಿ ಆಗತ್ತೆ, ಸತ್ತೋಗ್ತೀಯಾ ನೀನು ಈ ರಾತ್ರಿಯಲ್ಲಿ, ಸುಮ್ನೆ ಬಾಯಿ ಮುಚ್ಕೊಂಡು ಹೋಗು, ವಾಪಸ್ ಬಾ ನೀನ್ 6 ತಿಂಗಳ ನಂತರ ಬೇಕಾದ್ರೆ ಅಂತ ಹೇಳಿ ಸರಿಯಾಗಿ ಬೈತಾನೆ ಆ ಅಘೋರಿ ಬಾಬಾ. ಆದ್ರೆ ಈ ಭಕ್ತ ಹೇಳ್ತಾನೆ, ನಾನ್ ಸತ್ರೂ ಪರವಾಗಿಲ್ಲ, ನನ್ನ ಒಂದು ದರ್ಶನನೇ ಪಡೆದಿಲ್ಲ ಅಂತಂದ್ರೆ ನಾನು ಯಾವ ಮುಖ ತಗೊಂಡು ವಾಪಸ್ ಹೋಗ್ಲಿ, ನಾನು ಇಲ್ಲೇ ಇರ್ತೀನಿ, ಪರವಾಗಿಲ್ಲ, ನನ್ನ ಹಣೆಯಲ್ಲಿ ಏನಾಗ್ಬೇಕೋ ಅದು ಆಗ್ಲಿ ಅಂತ ಹೇಳ್ಬಿಟ್ಟು ಆ ಅಘೋರಿ ಬಾಬಾನ ಹತ್ರ ತುಂಬಾ ವಿನಯದಿಂದ ಹಾಗೆ ಅಷ್ಟೇ ಧೈರ್ಯದಿಂದ ಹೇಳ್ತಾನಂತೆ. ಆವಾಗ ಅಘೋರಿ ಬಾಬಾ ಇವನನ್ನ ಬೈತಾ, ಬಾ ಇಲ್ಲಿ ಕುತ್ಕೋ, ಊಟ ಮಾಡಿಸ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ತನ್ನ ಹತ್ರ ಏನ್ ಊಟ ಇತ್ತೋ ಅದ್ರನ್ನ ಸ್ವಲ್ಪ ಇವನ್ಗೂ ಹಂಚ್ಕೊಟ್ಟು ಅಲ್ಲೇ ಒಂದ್ ಪಕ್ಕದಲ್ಲಿ ಒಂದಷ್ಟು ರಾಶಿಯನ್ನ ಮಾಡಿ ಕಟ್ಟಿಗೆ ಎಲ್ಲ ಕೂಡ್ ಹಾಕಿ ಅಲ್ಲಿ ಬೆಂಕಿ ಮಾಡಿ ಅವರಿಬ್ರು ಅಲ್ಲೇ ಮಲ್ಕೊಳ್ತಾರಂತೆ. ಬೆಳಗ್ಗೆ ಎದ್ದ ತಕ್ಷಣ ಈ ವ್ಯಕ್ತಿ ಎದ್ದು ನೋಡ್ತಾನೆ, ಪೂಜಾರಿಗಳು ಬಂದ್ಬಿಟ್ಟು ದೇವಸ್ಥಾನದ ಬಾಗಿಲು ತೆಗಿತಾ ಇರ್ಬೇಕಿದ್ರೆ ಇವನು ಹೋಗಿ ಅವರಿಗೆ ಧನ್ಯವಾದ ಹೇಳ್ತಾನಂತೆ. ನನ್ನ ಕೋರಿಕೆಯನ್ನ ನೀವು ಈಡೇರಿಸ್ತಾ ಇದ್ದೀರಾ, ಇವತ್ತೇ ಬಾಗಿಲು ತೆಗಿತಾ ಇದ್ದೀರಾ, ತುಂಬಾ ಪುಣ್ಯ ಮಾಡಿದೀನಿ ನಾನು, ನಿಮ್ಗೆ ತುಂಬಾ ಧನ್ಯವಾದ ಅಂತೆಲ್ಲ ಹೇಳಕ್ ಶುರು ಮಾಡಿದಾಗ ಪೂಜಾರಿಗೆ ಆಶ್ಚರ್ಯಾಗಿ, ಏನಪ್ಪಾ ಮಾತಾಡ್ತಿದ್ಯಾ, 6 ತಿಂಗಳ ಆಗಿದೆ, 6 ತಿಂಗಳದ ನಂತರ ನಾನು ಇವಾಗ ಬಾಗಿಲು ತೆಗಿತಾ ಇರೋದು, ಏನ್ ಮಾತಾಡ್ತಿದ್ಯಾ, ನಿನ್ಗೆ ಹೆಚ್ಚು ಕಮ್ಮಿ ಆಗಿದ್ಯಾ ತಲೆ ಅಂತ ಕೇಳಿದಾಗ, ಯಾರು ಆ ಮನುಷ್ಯ ಒಂದು ರಾತ್ರಿಯಲ್ಲಿ ನಿದ್ದೆ ಮಾಡಿ ಎದ್ದಿರ್ತಾನೆ, ಆ ಮನುಷ್ಯನಿಗೆ ಶಾಕ್. ಪೂಜಾರಿಗಳೇ ಏನ್ ಹೇಳ್ತಾ ಇದ್ದೀರಾ, ನೀವು ಹೋದ್ಮೇಲೆ ನಿನ್ನೆ ಒಬ್ಬ ಅಘೋರಿ ಬಾಬಾ ಬಂದ್ರು, ಅವ್ರು ಊಟ ಕೊಟ್ರು, ಅವರೇ ಬೆಂಕಿ ಮಾಡ್ಕೊಟ್ರು, ನಾನು ಮಲಗಿ ಎದ್ದ ತಕ್ಷಣ ನೀವಿದ್ದೀರಾ ನನ್ನ ಎದುರುಗಡೆ, ನೀವು ನೋಡಿದ್ರೆ 6 ತಿಂಗಳಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಏನ್ ಮಾತಾಡ್ತಿದ್ದೀರಾ ಅಂತ ಇವನಿಗೆ ಕನ್ಫ್ಯೂಷನ್. ಆವಾಗ ಪೂಜಾರಿಗಳು ಕೇಳ್ತಾರಂತೆ, ಆ ಅಘೋರಿ ಬಾಬಾ ಹೇಗಿದ್ದ ನೋಡೋಕೆ. ಎಲ್ಲ ವಿವರಣೆಯನ್ನ ಕೇಳಾದ್ಮೇಲೆ ಆ ಭಕ್ತನ ಕಾಲಿಗೆ ಪೂಜಾರಿಗಳು ಬೀಳ್ತಾರಂತೆ, ಅಪ್ಪ, ನಿನಗೆ ಊಟ ಕೊಟ್ಟಿದ್ದು, ನಿನ್ನನ್ನ ಮಲಗಿಸಿದ್ದು, ನಿನಗೆ ಬೆಂಕಿ ಮಾಡಿಕೊಟ್ಟಿದ್ದು ಅಘೋರಿ ಬಾಬಾ ಮತ್ಯಾರೂ ಅಲ್ಲ, ಆ ಖುದ್ದು ಪರಮ ಶಿವ, ನೀನೇ ಧನ್ಯ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾರಂತೆ. ಸೊ ಇವತ್ತಿಗೂ ಬಹಳಷ್ಟು ಜನ ಈ ಸ್ಪೇಸ್ ಅಂಡ್ ಟೈಮ್ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ ಅಲ್ಲ, ಅದು ಹಿಮಾಲಯನ್ ರೇಂಜಸ್ ಅಲ್ಲಿ ಕೆಲವು ಸರ್ತಿ ಆಲ್ಟರ್ ಆಗುತ್ತೆ ಅನ್ನುವಂಥ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ದೋರಿದ್ದಾರೆ. ಇದು ಕೈಲಾಸ ಪರ್ವತವನ್ನ ಹತ್ತಕ್ಕೆ ಯಾರು ಟ್ರೈ ಮಾಡಿದ್ರು, ಅಥವಾ ಮಾನಸ ಸರೋವರ ಟ್ರೆಕ್ಕಿಂಗ್ಗೆ ಯಾರು ಆಬ್ವಿಯಸ್ ಆಗಿ ಹೋಗ್ತಾ ಇರ್ತಾರೆ ಪ್ರತಿ ಇಯರ್, ಅವರಲ್ಲಿ ಬಹಳಷ್ಟು ಜನ ಹೇಳಿದ್ದೇನಪ್ಪಾ ಅಂತಂದ್ರೆ, ಟೈಮ್ ಸೆನ್ಸ್ ಅನ್ನೋದು ಏನಿರುತ್ತಲ್ವಾ, ಅದು ಕೆಲವು ಸತಿ ಕಳೆದು ಹೋಗುತ್ತೆ ನಮ್ಗೆ. ಎಷ್ಟೋ ಸಂದರ್ಭದಲ್ಲಿ 2 ದಿನದಿಂದ ನಡೀತಾ ಇದೀವಿ ಅನ್ನೋ ತರದಲ್ಲಿ ಅನ್ಸುತ್ತೆ. ಹಾಗೆ 2 ದಿನ ಅನ್ನೋದು ಕೆಲವು ಸತಿ ನಮ್ಗೆ ಒಂದು 4 ತಾಸು ಅನ್ನೋ ತರದಲ್ಲಿ ಕಳೆದು ಹೋಗ್ಬಿಡುತ್ತೆ. ಈ ರೀತಿ ಟೈಮ್ ಅಂಡ್ ಸ್ಪೇಸ್ ನ ಡೈಮೆನ್ಷನ್ ಅನ್ನೋದೇನಿದೆ ಅದು ಆಲ್ಟರ್ ಆಗೋದನ್ನ ಬಹಳಷ್ಟು ಜನ ಟ್ರೆಕ್ಕರ್ಸು ಸೇರಿದ ಹಾಗೆ ಕೆಲವೊಂದಷ್ಟು ಮಹಾತ್ಮರು, ಸಿದ್ಧರು ಅಂತ ಯಾರು ಅಲ್ಲಿ ತಪಸ್ ಮಾಡಕ್ಕೆ ಬರ್ತಾರೆ, ಅವರು ತಮ್ಮ ಸ್ವಂತ ಅನುಭವವನ್ನ ಹೇಳಿದ್ ಇದೆ. ಹಾಗಾಗಿ ಈ ಕೇದಾರನಾಥ ಅನ್ನೋ
ಒಂದು ಧಾಮ ಸನ್ನಿಧಿ ಕೇವಲ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ನಲ್ಲಿ ಇರುವಂತದ್ದು ಮಾತ್ರ ಅಲ್ಲ, ಅದು ನಮ್ಮ ಈ ಅದರ್ ಡೈಮೆನ್ಷನ್ಸ್ ಅಂತ ಏನ್ ಹೇಳ್ತೀವಿ, ಪೋರ್ಟಲ್ ಅಂತ ಏನ್ ಹೇಳ್ತೀವಿ ಸೈನ್ಸ್ ನಲ್ಲಿ, ನಾವು ಕೆಲವೊಂದಷ್ಟು ವಿಚಾರಗಳು ನಮ್ಗೆ ಸೈನ್ಸ್ ನಲ್ಲಿ ಒಂದು ಇಕ್ವೇಶನ್ ಅನ್ನ ಬರೆದು ಪ್ರೂವ್ ಮಾಡಿ ತೋರ್ಸೋಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವೊಬ್ಬರ ಎಕ್ಸ್ಪೀರಿಯನ್ಸ್ ಅನ್ನೋದು ದಟ್ ಇಸ್ ಸಮಥಿಂಗ್ ದಟ್ ಇಸ್ ಬಿಯಾಂಡ್ ಸೈನ್ಸ್, ದಟ್ ಇಸ್ ಬಿಯಾಂಡ್ ಅವರ್ ರೀಸನಿಂಗ್, ದಟ್ ಇಸ್ ಬಿಯಾಂಡ್ ಅವರ್ ಲಾಜಿಕ್, ದಟ್ ಇಸ್ ಬಿಯಾಂಡ್ ಅವರ್ ಬ್ರೈನ್ ಅನ್ನೋದನ್ನ ಡೆಫಿನೆಟ್ಲಿ ಅವರವರ ಅನುಭವಕ್ಕೆಂತೂ ಅದು ತೋರಿಸ್ಕೊಡ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಅಂಡ್ ಡೆಫಿನೆಟ್ಲಿ ಇಲ್ಲಿ ನಾನು ಆರತಿಯನ್ನ ನೋಡೋ ಒಂದು ಭಾಗ್ಯ ಸಿಕ್ಕಿತ್ತು. ಫಾರ್ ದ ಫಸ್ಟ್ ಟೈಮ್ ನನಗೆ ಆ ಆರತಿಯನ್ನ ನೋಡ್ತಾ ಇರ್ಬೇಕಿದ್ರೆ ಎಷ್ಟೊತ್ತಿಂದ ಆ ಆರತಿಯನ್ನ ನೋಡ್ತಾ ಇದ್ದೆ ಅನ್ನೋದು ಅರ್ಥ ಆಗದ್ದೇ ಇರೋ ರೀತಿಯಲ್ಲಿ ಒಂಥರ ಟೈಮ್ಲೆಸ್ನೆಸ್ ಅಂತ ಹೇಳ್ತಾರಲ್ವಾ, ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನಗೆ ಅಲ್ಲಿ ಫೀಲ್ ಆಯ್ತು. ಸೊ ಈ 3 ವಿಚಾರ ಅನ್ನುವಂಥದ್ದು ಕೇದಾರನಾಥವನ್ನ ಯಾವಾಗ ನಾನು ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ನನ್ನ ಕಿವಿಗೆ ಬಿದ್ದಿದ್ದು ಅಥವಾ ನನಗೆ ಯಾವ್ಯಾವ ಆಕ್ಸೆಸಿಬಲ್ ಇನ್ಫಾರ್ಮೇಶನ್ ಪೋರ್ಟಲ್ಸ್ ಅಂತ ಇರುತ್ತೆ ಅದರಲ್ಲಿ ಸಿಕ್ಕಿದ್ದು, ಪುರಾಣದ ಕಥೆಯನ್ನು ಸೇರಿದ ಹಾಗೆ, ಒಬ್ಬ ವ್ಯಕ್ತಿಯ ಸ್ವಂತ ಅನುಭವವನ್ನು ಸೇರಿದ ಹಾಗೆ, 2013ರಲ್ಲಿ ಬಂದಂತಹ ಆ ಪ್ರಳಯವನ್ನ ಮೆಟ್ಟಿ ನಿಂತಿರುವಂತಹ ಅದು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತ ಹೇಳ್ತೀರಾ ಅಥವಾ ಅದರಲ್ಲಿ ಏನಾದ್ರೂ ದೇವರ ಖುದ್ದು ಆಸೆ ಅನ್ನೋದಿತ್ತ, ದೇವರದ್ದೇ ಕೈವಾಡ ಇತ್ತು ಅಂತ ಹೇಳ್ತೀರಾ, ಯು ಕಾಲ್ ಇಟ್ ವಾಟ್ ಎವರ್ ಯು ವಾಂಟ್. ಬಟ್ ಈ ಒಂದು ಧಾಮದಲ್ಲಿ, ಈ ಒಂದು ಸನ್ನಿಧಿಯಲ್ಲಿ ಡೆಫಿನೆಟ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಇಲ್ಲಿವರೆಗೂ ಆಗದ್ದೇ ಇರುವಂತಹ ಯಾವ್ದಾದ್ರು ಒಂದು ಅನುಭವ ಆಗತ್ತೆ ಅಂತ ನಾನಂತೂ ನಂಬ್ತೀನಿ, ಬಿಕಾಸ್ ನನಗಾಗಿದೆ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.